ಭಾರತದಿಂದ ಪಾಕ್ ಮುಖವಾಡ ಅನಾವರಣ ಮಾಡಲಾಗಿದೆ. ಸಿಂಧೂರದ ವೇಳೆ F-16 ಸೇರಿ ಪಾಕ್ನ ಒಟ್ಟು 12 ಯುದ್ಧ ವಿಮಾನವನ್ನು ಧ್ವಂಸ ಮಾಡಲಾಗಿದೆ ಅನ್ನೋದನ್ನು ತಿಳಿಸಿರೋದು. ಮೊದಲ ಸಲ ದಾಳಿಯ ವಿಸ್ತೃತ ಚಿತ್ರಣವನ್ನ ವಾಯುಪಡೆ ಮುಖ್ಯಸ್ಥರಿಂದ ಬಹಿರಂಗಪಡಿಸಲಾಗಿದೆ. ಭಾರತದ ದಾಳಿಯ ಹೊಡೆತಕ್ಕೆ ರಾಡರ್, ರನ್ವೇ, ಹ್ಯಾಂಗರ್ ಕೂಡ ನಾಶ ಆಗಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿವರೆಗೂ ನಿಖರವಾದಂತಹ ಮಾಹಿತಿಯನ್ನ ತಿಳಿಸಿರ್ಲಿಲ್ಲ. ಇದೇ ಮೊದಲ ಬಾರಿಗೆ ನಿಖರವಾದಂತಹ ಮಾಹಿತಿಯನ್ನ ತಿಳಿಸಿದ್ದಾರೆ. ಈ ಮುಖಾಂತರವಾಗಿ ಪಾಕಿಸ್ತಾನದವ್ರು ಹೇಳ್ತಾ ಇದ್ರಲ್ಲ, ಏನೂ ಆಗೇ ಇಲ್ಲ, ಭಾರತ ಏನೂ ಮಾಡೇ ಇಲ್ಲ, ನಮ್ಮ ಯಾವುದೇ ಯುದ್ಧ ವಿಮಾನಗಳು ನೆಲ ಕಚ್ಚಿಲ್ಲ, ನಮ್ಗೇನೂ ಪ್ರಾಬ್ಲಮ್ ಆಗಿಲ್ಲ, ಎಲ್ಲ ಆಗಿರೋದನ್ನು ಕೂಡ ಭಾರತಕ್ಕೆ ಅಂತ, ಅದೆಲ್ಲವೂ ಕೂಡ ಅತಿ ದೊಡ್ಡ ಸುಳ್ಳು ಅನ್ನೋದು ಕೂಡ ಇಲ್ಲಿ ಗೊತ್ತಾಗಿದೆ. ಮೊದಲ ಸಲ ದಾಳಿಯ ವಿಸ್ತೃತ ಚಿತ್ರಣವನ್ನ ವಾಯುಪಡೆ ಮುಖ್ಯಸ್ಥರಿಂದ ಬಹಿರಂಗ ಪಡಿಸಿರುವಂತದ್ದು. ಆಪರೇಷನ್ ಸಿಂಧೂರದ ವೇಳೆ ನಮ್ಗೇನು ಹಾನಿಯೇ ಆಗಿಲ್ಲ, ಎಲ್ಲ ಹಾನಿಯೂ ಭಾರತಕ್ಕೆ ಆಗಿದೆ, ನಾವು ಯುದ್ಧ ಗೆದ್ದಿದ್ದು ಅಂತ ಸುಳ್ಳು ಹೇಳುವ ಪಾಕಿಸ್ತಾನದ ನಿಜ ಚಿತ್ರಣವನ್ನ ಭಾರತ ಮತ್ತೊಮ್ಮೆ ಇದೀಗ ಬಯಲು ಮಾಡಿರೋದು. ಕಾರ್ಯಾಚರಣೆಯ ವೇಳೆ ಅಮೆರಿಕ ನಿರ್ಮಿತ ಅತ್ಯಾಧುನಿಕ F-16S, ಚೀನಾದ J-17S ಸೇರಿ ಪಾಕಿಸ್ತಾನ ವಾಯುಸೇನೆಗೆ ಸೇರಿದ ಒಟ್ಟು 12ರಿಂದ 13 ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಲಾಗಿತ್ತು. ಈ ಮುಖಾಂತರವಾಗಿ ಪಾಕಿಸ್ತಾನವನ್ನ ಬರೀ ಒಂದೇ ರಾತ್ರಿಯಲ್ಲಿ ಮಂಡಿಯೂರುವಂತೆ ಮಾಡಲಾಯಿತು ಅಂತ ಭಾರತದ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಅವರು ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಭಾರತದ ಕ್ಷಿಪಣಿಗಳು ಪಾಕ್ ವಿಮಾನಗಳನ್ನ ಹೊಡೆದುರುಳಿಸಿದ್ದ ವಿಷಯ ಹೊಸತೇನಲ್ಲ. ಆದ್ರೂ ಸ್ವತಃ ವಾಯುಪಡೆ ಮುಖ್ಯಸ್ಥರೇ ಮೊದಲ ಸಲ ಭಾರತದ ದಾಳಿಗೆ ಪತನಗೊಂಡ ಪಾಕ್ ವಿಮಾನಗಳ ನಿಖರ ಸಂಖ್ಯೆಯನ್ನ ಬಹಿರಂಗಪಡಿಸಿರೋದು ಇಲ್ಲಿ ಗಮನಾರ್ಹ ಆಗಿರೋದು. ಸೊ ಇಲ್ಲಿವರೆಗೂ ಭಾರತದವ್ರು ಏನು ಹೇಳಲ್ಲ ಅಂತ ಬಾಯಿ ಬಂದಂಗೆ ಪಾಕಿಸ್ತಾನ ಮಾತಾಡ್ತಾ ಇತ್ತು, ನಮ್ಗೇನು ಆಗೇ ಇಲ್ಲ ಅಂತ, ಜಟ್ಟಿ ಬಿದ್ರು ಮೀಸೆ ಮಣ್ಣಾಗಲ್ಲ ಅಂತಾರಲ್ಲ, ಆ ತರ ಪಾಕಿಸ್ತಾನ ವರ್ತನೆ ಮಾಡ್ತಾ ಇತ್ತು. ಅದಕ್ಕೆ ಖಡಕ್ ಆದಂತ ಉತ್ತರವನ್ನ ನಮ್ಮ ಸೇನೆ ಕಡೆಯಿಂದ ಕೊಡ್ಲಾಗಿದೆ. ಸಿಂಗ್ ಏನೇನ್ ಹೇಳಿದ್ರು ಅಂತ ಕ್ವಿಕ್ ಆಗಿ ನೋಡ್ಬಿಡೋಣ. ಭಾರತದ ರಫೇಲ್ ವಿಮಾನ ಹೊಡೆದೇವೆ ಎಂಬುದು ಪಾಕ್ ಹೇಳ್ತಾ ಇರೋದು ಅತಿ ದೊಡ್ಡ ಸುಳ್ಳು ಅಂತ ಹೇಳಿದ್ದಾರೆ. ಪಾಕಿಸ್ತಾನ ತನ್ನದೇ ನಾಗರಿಕರನ್ನ ವಂಚಿಸುವ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಆಗಸ ಹಾಗೂ ನೆಲದ ಮೇಲಿದ್ದ F-16 J-17 ಅನ್ನ ಹೊಡೆದುರುಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಒಂದು ನೆಲದಿಂದ ಆಗಸಕ್ಕೆ ಚಿಮ್ಮುವ ಕ್ಷಿಪಣಿ ವ್ಯವಸ್ಥೆಯನ್ನೇ ನಾಶ ಮಾಡಿದ್ದೀವಿ ಅನ್ನೋದನ್ನ ಕೂಡ ನಮ್ಮ ಭಾರತೀಯ ಸೇನೆಯ ಮುಖ್ಯಸ್ಥ, ವಾಯುಸೇನೆಯ ಮುಖ್ಯಸ್ಥ AP ಸಿಂಗ್ ಅವರು ಹೇಳಿರೋದು. ಇದ್ರ ಜೊತೆಗೆ ಇನ್ನೊಂದು ಖಡಕ್ ಆದಂತ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇದನ್ನ ಪಾಕಿಸ್ತಾನ ಗಮನದಲ್ಲಿ ಇಟ್ಕೊಂಡ್ಲೇಬೇಕಾಗತ್ತೆ. ಮುಂದಿನ ಬಾರಿ ನಕ್ಷೆಯಿಂದಲೇ ಪಾಕನ್ನು ಅಳಿಸ್ಬಿಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಆಪರೇಷನ್ ಸಿಂಧೂರ ವೇಳೆ ತಾಳ್ಮೆ ಪ್ರದರ್ಶನ ಮಾಡಿದೀವಿ, ಮತ್ತೇನಾದ್ರೂ ನಮ್ಮನ್ನ ಅಂದ್ರೆ ಭಾರತವನ್ನ ಕೆಣಕಿದ್ರೋ ನಾವಂತೂ ಸುಮ್ಮನೆ ಇರಲ್ಲ ಅಂತ ಸೇನಾ ಮುಖ್ಯಸ್ಥ ಹೇಳಿರೋದು. ವಿಶ್ವ ಭೂಪಟದಲ್ಲಿ ತನ್ನ ಅಸ್ತಿತ್ವ ಉಳಿಸಿಕೊಳ್ಬೇಕಾಗಿದ್ರೆ ಪಾಕಿಸ್ತಾನವು ತನ್ನ ನೆಲದಲ್ಲಿ ಭಯೋತ್ಪಾದನೆಗೆ ಬೆಂಬಲ ನೀಡೋದನ್ನ ನಿಲ್ಲಿಸಬೇಕು. ಇತ್ತೀಚಿನ ಆಪರೇಷನ್ ಸಿಂಧೂರದ ವೇಳೆ ಭಾರತವು ಸಂಯಮವನ್ನ ಕಾಯ್ದುಕೊಂಡಿತ್ತು, ಆದ್ರೆ ಮುಂದಿನ ಬಾರಿ ಭಾರತ ಅಂತ ಯಾವುದೇ ಸಂಯಮವನ್ನ ಕಾಯ್ದುಕೊಳ್ಳೋದಿಲ್ಲ ಅಂತ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಪಾಕ್ಗೆ ಸ್ಪಷ್ಟ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯೋಧರು ಸದಾ ಸನ್ನದ್ಧರಾಗಿರ್ಬೇಕು, ದೇವರು ಬಯಸಿದ್ರೆ ಸದ್ಯದಲ್ಲೇ ಮತ್ತೆ ಅವಕಾಶ ಬರಲಿದೆ. ಈ ಬಾರಿ ನಾವು ಆಪರೇಷನ್ ಸಿಂಧೂರದ ವೇಳೆ ತೋರಿಸಿದ ಸಂಯಮ ಪ್ರದರ್ಶಿಸೋದಿಲ್ಲ. ವಿಶ್ವ ಭೂಪಟದಲ್ಲಿ ಪಾಕಿಸ್ತಾನ ಇರಬೇಕೋ ಬೇಡವೋ ಅಂತ ಯೋಚಿಸುವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡ್ತೀವಿ ಅಂತ ಹೇಳಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ಅವರ ಪ್ರತಿಕ್ರಿಯೆ ಇದೆ, ನೋಡೋಣ ಬನ್ನಿ. As far as Pakistan losses are concerned, I think it was very clear. It was clearly spelled out in the initial debriefs also that we have struck a large number of their airfields, and we struck a large number of their installations, and what we have gathered from whatever int reports we have got is that on ground, because of this strikes, there have been radars at least 4 places, command and control centers at 2 places, runway of course damaged at 2 places, then 3 of their hangars in 3 different stations have been damaged, and in that hangar as well as on tarmac we have signs of one C-130 class of aircraft, one AEW&C class of aircraft, and at least 4 to 5 fighter aircraft, most likely F-16 because that base happened to be F-16, which would have been under maintenance that time. Along with that, one SAM system which has been destroyed. And so these are the strikes that the destruction that has taken place on ground
by our strikes. And as far as air defense part is concerned, we have clear evidence of